ಸರ್, ಈಗ ಅವರು ಒಟ್ಟು ಟೋಟಲ್ 5 ವಿಚಾರಗಳಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಒಂದು ಬರದ ವಿಚಾರವಾಗಿ 18,117 ಕೋಟಿ 77 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್. ನೀವು ಹೇಳಿದ್ರೆ ಈಗ ಸ್ಪೆಷಲ್ ಗ್ರಾಂಟ್ ಅಂತೂ ಇಲ್ಲ ಅಂತ, ಬಟ್ ಅವರು ಮೆನ್ಷನ್ ಮಾಡಿದರೆ 5,495 ಕೋಟಿ ರೂಪಾಯಿ. ಇಟ್ ಇಸ್ ನಾಟ್ ದೇರ್. ಯು ಟೇಕ್ ಇಟ್ ಫ್ರಮ್ ಮೀ. ಐ ವಿಲ್ ಚಾಲೆಂಜ್ ಮಿಸ್ಟರ್ ಸಿದ್ದರಾಮಯ್ಯ. ಇಟ್ ಇಸ್ ನಾಟ್ ದೇರ್ ಇನ್ ದಿ ಫೈನಲ್ ರಿಪೋರ್ಟ್. ಅದಾದ್ಮೇಲೆ ಟ್ಯಾಕ್ಸ್ ಶೇರ್ ವಿಚಾರದಲ್ಲೂ ಸಹಿತ 62,000 ಲಾಸ್ಟ್ 5 ಇಯರ್ಸ್ ಇಂದ ಕೊಟ್ಟಿಲ್ಲ ಅಂತ. It is totally false. ಈ ಫಿಗರ್ ರಾಂಗ್ ಅಂತಿದ್ರೆ, ವಾಟ್ ಐ ಆಮ್ ಶೋಯಿಂಗ್ ದಿಸ್ ಫಿಗರ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಎನಿ ಚಾಲೆಂಜ್. ಮತ್ತೆ ಇನ್ನೊಂದು ಅಪ್ಪರ್ ಭದ್ರಾ ವಿಚಾರದಲ್ಲಿ 5,300 ಕೋಟಿ ರೂಪಾಯಿ. ಅಪ್ಪರ್ ಭದ್ರಾದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕರ್ನಾಟಕ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಕೇಳಿದೆ. ನಿನ್ನೆನು ನೀವು ಕೆಲವರಿದ್ದಾಗ ನಮ್ಮ ಮಂತ್ರಿಗಳು, ಜಲ ವಿಭಾಗದ ಮಂತ್ರಿಗಳು, ಜಲಶಕ್ತಿ ಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಅನೇಕ ಏನು ಮಾಹಿತಿಗಳನ್ನು ಕೊಡಬೇಕಾಗಿತ್ತು, ಆ ಯಾವುದೇ ಮಾಹಿತಿಗಳನ್ನು ಸರಿಯಾಗಿ ಪೂರೈಸಿಲ್ಲ ರಾಜ್ಯ ಸರ್ಕಾರ. ಇದನ್ನು ಅವ್ರು ಹೇಳಿದ್ದಾರೆ. ಅದರ ಡಿಟೇಲ್ ಆಗಿ ನಾಳೆ ನಿಮ್ಗೆ ಬೇಕಾದ್ರೆ ಅವ್ರದ್ದೊಂದು ಬೈಟ್ ಕೊಡಿಸ್ತೇನೆ. ದಟ್ ಇಸ್ ನಂಬರ್ 1. ಏನೇನು ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಈಗ ಆಟ್ ಪ್ರೆಸೆಂಟ್ ನನ್ನ ಕಡೆ ಫುಲ್ ಡೀಟೇಲ್ಸ್ ಇಲ್ಲ. ಸೆಕೆಂಡ್ ಪಾಯಿಂಟ್, ಇವೇನು 60,000 ಕೋಟಿ ಇದೆ, ಯಾವುದೇ ಡ್ಯೂಸ್ ನಮ್ಮ ಕಡೆಯಿಂದ ಇಲ್ಲ. ಬರದ ವಿಚಾರದಲ್ಲಿ ಸರ್, ಬರದ ವಿಚಾರದಲ್ಲಿ ಮೊದಲನೇದಾಗಿ ಕೇಂದ್ರ ಮತ್ತು ರಾಜ್ಯದ್ದು ಮೊದಲು ಏನಿತ್ತು ಅಂತಂದರೆ, ಯಾವುದೇ ರೀತಿಯ ಕ್ಯಾಲಮಿಟಿ ರಿಲೀಫ್ ಫಂಡ್ ಅಂತ ಇರ್ತಿತ್ತು. ಆ ಕ್ಯಾಲಮಿಟಿ ರಿಲೀಫ್ ಫಂಡದಲ್ಲಿ ಯಾವುದೇ ದುಡ್ಡು ಇರ್ತಿರಲಿಲ್ಲ. ಈಗ ರಾಜ್ಯ ಮತ್ತು ಕೇಂದ್ರ ಇದೆರಡೂ ಸೇರಿ ಮೊದಲು SDRF ಅನ್ನು ಮಾಡಿದೆ. SDRFದಲ್ಲಿ 70% ನಮ್ದು ಇರ್ತದೆ. ಆ 70% ಹಣವನ್ನು ನಾವು ಅಡ್ವಾನ್ಸ್ ಆಗಿ ರಿಲೀಸ್ ಮಾಡಿದ್ದೀವಿ. ಫಸ್ಟ್ ದೇ ಶುಡ್ ಡಿಸ್ಪರ್ಸ್, ದೇ ಶುಡ್ ಸ್ಟಾರ್ಟ್ ದಿ ವರ್ಕ್. ಬರ ಪರಿಹಾರವನ್ನು ಶುರು ಮಾಡಬೇಕು, ಏನೂ ಮಾಡಿಲ್ಲ. ಪ್ರತಿ ರಾಜ್ಯಕ್ಕೂ ಸಹಿತ ಇನ್ಕ್ಲೂಡಿಂಗ್ ಕರ್ನಾಟಕ 70% ಆಫ್ ದಿ ಫಂಡ್, ಅದರದ್ದು ಫಿಗರ್ಸನ್ನು ನಾನು ನಿಮಗೆ ಮೇಲು ಅಥವಾ ವಾಟ್ಸಪ್ ಮೂಲಕ ಕಳಿಸ್ತೇನೆ. ವಿ ಹ್ಯಾವ್ ರಿಲೀಸ್ ದಿ ಫಂಡ್ಸ್ ಟು SDRF. ನೀವು ಏನು ಮಾಡಿಲ್ಲಲ್ಲ ಅದನ್ನು ಬೇರೆದವ್ರ ಮೇಲೆ ಹಾಕುವ ಒಂದು ಇದು ಪ್ರಯತ್ನ ಇದೆ ಅಷ್ಟೇ. ದೇಶದ ಆರ್ಥಿಕ ಸ್ಥಿತಿ ಎಂದಿಗಿಂತಲೂ ಇನ್ಸ್ಪೈಟ್ ಆಫ್ ಕೋವಿಡ್ ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಇದೆಲ್ಲ ಇರೋದ್ರಿಂದ ಆ್ಯಂಡ್ ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ. ಅವರ್ ಬೇಸಿಕ್ಸ್ ಆರ್ ವೆರಿ ಗುಡ್. ಹಾಗಾಗಿ ಯಾವುದೇ ರೀತಿಯ ತೊಂದರೆನ ಯಾವ ರಾಜ್ಯ ಸರ್ಕಾರಕ್ಕೂ ಪೆಂಡಿಂಗ್ ಡ್ಯೂ ಇಡುವ ಪ್ರಶ್ನೆನೇ ಇಲ್ಲ. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೊಲಾಬ್ರೇಷನ್ ಸ್ಕೀಮ್ಗಳು ಇರ್ತಾವಲ್ಲ ಸರ್, ಅದರಲ್ಲೂ ಸಹಿತ 33,000 ಕೋಟಿ ರೂಪಾಯಿ ಕೊಟ್ಟಿಲ್ಲ ಅನ್ನುವಂಥ ಆರೋಪನೂ ಸಹಿತ ಮಾಡಿದ್ದಾರೆ ಅವರು. ಈಗ ನೋಡಿ, ಅವ್ರಿಗೆ ಯಾವುದಕ್ಕೆ ಸರಿಯಾದಂಥ ಯುಟಿಲೈಸೇಷನ್ ಸರ್ಟಿಫಿಕೇಟು ಮತ್ತೊಂದು ಏನವರು ಖರ್ಚು ಮಾಡಿದ್ದಾರೆ, ಈ ಎಲ್ಲ ಸಂಗತಿಗಳನ್ನು ರಾಜ್ಯ ಸರ್ಕಾರ ಯಾವ್ಯಾವ ತಿಳಿಸಿದೆ ಆ ರಾಜ್ಯದಲ್ಲಿ ಎಲ್ಲಿಯೂ ಪೆಂಡಿಂಗ್ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಸ್ಕೀಮ್ಗೆ ಅಟ್ ಎ ಟೈಮ್ ನೋಬಡಿ ಕ್ಯಾನ್ ರಿಪ್ಲೈ. ಬಟ್ ಇಫ್ ಯು ಗಿವ್, ಅವರೇನು ಪ್ರಶ್ನೆ ಕೇಳಿದ್ದಾರೆ ಅದನ್ನು ಕಳಿಸಿದ್ರೆ ಎಲ್ಲ ಸಂಗತಿಗಳಿಗೂ ರಿಪ್ಲೈ ಇದೆ. ಯಾಕಂದರೆ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ನೇ ಭಾಳ ಸೌಂಡ್ ಇದೆ. ಬೇಸಿಕಲಿ ಈ 2 ಫಿಗರ್ ಬಗ್ಗೆ ಮಾತಾಡಂತ ಹೇಳಿದ್ರು. ವೈ ಇದು ಅವಾಗ ಹಿಂದೆ ಇದೇ GSTನೂ ಇತ್ತು. ವೈ 250%, ಆಲ್ಮೋಸ್ಟ್ 4 times more. 4 times more ಅಂತೂ ಕಲೆಕ್ಷನ್ 10 ವರ್ಷದಾಗ ಜಾಸ್ತಿ ಆಗೋದಿಲ್ಲ. ಟ್ಯಾಕ್ಸ್ ಕಲೆಕ್ಷನ್ನು, ರೆವಿನ್ಯೂ ಕಲೆಕ್ಷನ್ನು 4 times ಆಗೋದಿಲ್ಲ. ಬೋತ್ ಇನ್ ಗ್ರಾಂಟೆಡ್ ಆ್ಯಂಡ್ ಟ್ಯಾಕ್ಸ್ ಡೆವಲ್ಯೂಷನ್ 4 ಪಟ್ಟು ಜಾಸ್ತಿ ಆಗಿದೆ ನಾವು ಕರ್ನಾಟಕಕ್ಕೆ ಕೊಟ್ಟದ್ದು. ಮತ್ತು ನಮ್ಮ ಪರ್ಸೆಂಟೇಜಲ್ಲಿ ಹೇಳಿದ್ರೆ 250%, ಎರಡೂ ಕಡೆ ಆಲ್ಮೋಸ್ಟ್ ಮೋರ್ ದನ್ 250% ಜಾಸ್ತಿ ಆಗಿದೆ. ಹೌ? ಬೇಸಿಕಲಿ ದಿಟ್ಸ್ ಇಟ್ ಸೆಲ್ಫ್ ಶೋಸ್ ದ್ಯಾಟ್ ಕರ್ನಾಟಕ ಗೌರ್ಮೆಂಟ್, ಭಾರತ ಸರ್ಕಾರ ಕರ್ನಾಟಕ ಗೌರ್ಮೆಂಟಿಗೆ ಎಲ್ಲ ರೀತಿಯಾದಂಥ ಫಂಡಿಂಗನ್ನು ಏನು ಕೊಡಬೇಕು ಅದನ್ನು ಕೊಟ್ಟಿದೆ. ಸರ್, ಕಾಂಗ್ರೆಸ್ ರೈಸ್ ಮಾಡ್ತಾ ಇರೋದು ಏನು ಅಂದರೆ, UPA ಸರ್ಕಾರದ ಅವಧಿದ್ದು ಎಲ್ಲ ಹೇಳ್ತಾ ಇದ್ದಾರೆ BJP ಅವರು. ಅವತ್ತಿನ ಬಜೆಟ್ ಗಾತ್ರ ಎಷ್ಟಿತ್ತು, ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ, ಇವತ್ತಿನ ಬಜೆಟ್ ಗಾತ್ರ ಏನಿದೆ, ಇವತ್ತು ಎಷ್ಟು ಟ್ಯಾಕ್ಸ್ ಕರ್ನಾಟಕದಿಂದ ಕಲೆಕ್ಟ್ ಆಗ್ತದೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನೋಡಿ, ಯಾವ ಕಾಲದಲ್ಲಿ ಪ್ರಪೋರ್ಷನೇಟ್ಲಿ ಈಗೇನು ಅವತ್ತಿನ ಕಾಲದಲ್ಲಿ ಏನಿತ್ತು ಅಷ್ಟೇ ಪ್ರಪೋರ್ಷನೇಟ್ಲಿ ಇವತ್ತೂ ಕೊಡ್ತಾ ಇದ್ದೀವಿ. ಆ ಕಾಲದಲ್ಲಿ ಇಲ್ಲದ ಪ್ರಶ್ನೆ ಈ ಕಾಲದಲ್ಲಿ ಯಾಕೆ ಬಂತು ನಿಮಗೆ? ಪೊಲಿಟಿಕ್ಸ್ ಮಾಡೋದಕ್ಕೆ? ದೇಶದಲ್ಲಿ ನಾನು ಹೇಳಿದ್ನಲ್ಲ, ಐ ಆಲ್ರೆಡಿ ಗಿವನ್ ಯು ಎನ್ ಎಕ್ಸಾಂಪಲ್. ಬೆಂಗಳೂರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಏನಾಗ್ತದೆ, ಹೈಯೆಸ್ಟ್ ಟ್ಯಾಕ್ಸ್ 50% ಆಫ್ ದಿ ಟ್ಯಾಕ್ಸ್ ಇಸ್ ಕಲೆಕ್ಟೆಡ್ ಫಾರ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗುತ್ತೆ. ಏನು ಒಟ್ಟು 50% ಬೆಂಗಳೂರಿಗೆ ಖರ್ಚು ಮಾಡ್ತೀರ ನೀವು. ನಾಟ್ 50%, ಮೋರ್ ದ್ಯಾನ್ 60% ಇರಬೇಕು. 60% ಅಂದರೆ ಉಳಿದೋಕ್ಕೆ ದುಡ್ಡು ಕೊಡೋದು ಬೇಡ ನೀವು. ಅಂದರೆ ಈಗ ನೆಕ್ಸ್ಟ್ ಕಲೆಕ್ಷನ್ ಐ ಥಿಂಕ್ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತದೆ, ಬೇರೆ ಕಡೆಯಲ್ಲೇ ಕೊಡೋದು ಬೇಡ. ಅದಾದಮೇಲೆ ಮೈಸೂರಿಗೆ ಅಥವಾ ಮಂಗಳೂರಿಗೆ ಆಗ್ಬೋದು, ನೆಕ್ಸ್ಟ್ ಮಂಗಳೂರಿಗೆ ಆಗ್ಬೋದು. ಮಂಗಳೂರಲ್ಲಿ ಇಟ್ಟರೆ 30 ಡಿಸ್ಟ್ರಿಕ್ದಲ್ಲಿ
60%, 65% is collected from Bangalore. Remaining almost 20-25% is collected by these two, Mangalore, Hubli, Dharwad, Mysore, Belgaum. ಉಳಿದ ಇದಕ್ಕೆ ದುಡ್ಡ ಕೊಡೋದು ಬೇಡ. ಇಟ್ ಈಸ್ ಶಿಯರ್ ಇರ್ರೆಸ್ಪಾನ್ಸಿಬಿಲಿಟಿ, ನಥಿಂಗ್ ಮೋರ್ ದನ್ ದ್ಯಾಟ್. ಅವರು ಪಕ್ಷಾತೀತವಾಗಿ ಕರೆ ಕೊಟ್ಟಂತಹ ಪ್ರತಿಭಟನೆ ಇದು. ಎಲ್ಲ ಬಿಜೆಪಿ ಸಂಸದರು ಮತ್ತೆ ಜೆಡಿಎಸ್ ಸಂಸದರು ಎಲ್ಲರೂ ಭಾಗವಹಿಸಬೇಕು ಅನ್ನೋಂತ ಈ ಉದ್ದೇಶ ಇಟ್ಕೊಂಡು ಪತ್ರನೂ ಕೂಡ ಎಲ್ಲ ಸಂಸದರಿಗೂ ಬರೆದಿದ್ದಾರೆ ಸರ್. ನಿಮಗೂ ಬಂದಿದೆಯಾ? ನಾಳೆ ಇದು ಅತ್ಯಂತ ದುರ್ಬುದ್ಧಿಯ ಒಂದು ಪಾಲಿಟಿಕ್ಸ್ ಇದು. ಹಿಂಗಾಗಿ ಇದರಲ್ಲಿ ರಾಜ್ಯದ ಮತ್ತು ದೇಶದ ಹಿತ ಇದ್ದರೆ ನಾವೆಲ್ಲ ಕೂತ್ಕೊಂಡು ಮಾತಾಡೇ ಸಾಲ್ವ್ ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದರೆ ಇದು ದುರ್ಬುದ್ಧಿಯ ಪಾಲಿಟಿಕ್ಸು. ತಮ್ಮ ಫೇಲ್ಯೂರ್ನ ಕುಣಿಲಿಕ್ಕೆ ಬರಲಿಲ್ಲ ಅಂದರೆ ನೆಲ ಡೊಂಕು ಅಂತ ನಮ್ಮಲ್ಲಿ ಒಂದು ಗಾದಿ ಮಾತಿದೆ. ಕೈಲಾಗದವೆಲ್ಲ ಮೈಯೆಲ್ಲ ಪರಿಸಿಕೊಂಡ ಅಂತ. ಅಧಿಕಾರಕ್ಕೆ ಬರುವಂಥ ಹುಚ್ಚಿನಲ್ಲಿ ಮನಬಂದಂತೆ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದರ ಫೇಲ್ಯೂರ್ನ ಮುಚ್ಕೊಳ್ಳಿಕ್ಕೆ ಮಾಡಿರುವಂಥ ಒಂದು ಡ್ರಾಮಾ ಇದೆ. ಇಟ್ ಇಸ್ ಎ ಬಿಗ್ ಡ್ರಾಮಾ. ಥ್ಯಾಂಕ್ ಯು.